ಮಹಾಮಾನವತಾವಾದಿ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವ ತಂದೆಯನ್ನು ಸ್ಮರಿಸಿಕೊಂಡು ಬಸವಾದಿ ಶಿವಶರಣರೆಲ್ಲರನ್ನ ನೆನೆಯುತ್ತಾ ವರ್ಷದ ಹರ್ಷ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ನಮ್ಮೆಲ್ಲ ಮಠಾಧೀಶರಿಗೆ ಆದರ್ಶಪ್ರಾಯರಾಗಿರುವ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಕ್ಕೆ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೂ ಇನ್ನೋರ್ವ ಪೂಜ್ಯರಾದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಬೆಟ್ಟನಹಳ್ಳಿ ಮಠ ಅವರ ಪಾದಕ್ಕೂ ಶರಣೆಂದು ಉಪನ್ಯಾಸಕರು, ಶರಣಚಿಂತಕರು, ಶರಣತತ್ವದಲ್ಲಿ ನಿಷ್ಠೂರವಾದಿಗಳಾಗಿ ಎಲ್ಲರನ್ನ ಎಚ್ಚರಿಸುತ್ತಿರುವ ಡಾಕ್ಟರ್ JS ಪಾಟೀಲ್ ಅವರೇ ಹಾಗೂ ವಚನ ಟಿವಿಯ ನಿರ್ದೇಶಕರು ಮತ್ತು ಚಿಂತಕರು ಆಗಿರುವ ಸಿದ್ದು ಯಾಪಲ್ಪರ್ವಿ ಅವರೇ, ಇಲ್ಲಿವರೆಗೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿರುವ ಮಕ್ಕಳೇ, ಆಗಮಿಸಿರುವ ಸಮಸ್ತ ಮಠದ ಸದ್ಭಕ್ತಾದಿಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಮತ್ತು ಈ ವರ್ಷದ ಹರ್ಷ, ನಾಳೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಪ್ರಾರಂಭವಾಗ್ತಾ ಇದೆ. ಆ ವರ್ಷಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ನಾನು 5 ದಿನಗಳ ಹಿಂದೆ ಸಾಣೆಹಳ್ಳಿಗೆ ಬಂದಿದ್ದೇನೆ, ಶ್ರೀಮಠಕ್ಕೆ. ಇದು ಮೊಟ್ಟ ಮೊದಲ ಬಾರಿಗೆ ನಾನು ಇಲ್ಲಿ ಬಂದಿದ್ದೇನೆ. ಪೂಜ್ಯರು ಯುವಕರಿಗಾಗಿ ಒಂದು ಅಧ್ಯಯನ ಶಿಬಿರವನ್ನು ಇಲ್ಲಿ ಹಮ್ಮಿಕೊಂಡಿದ್ದರು. ನಮ್ಮ JS ಪಾಟೀಲ್ ಅವರು, ನಾನು ಕೂಡ ಈ ಒಂದು ಶಿಬಿರಕ್ಕೆ ಬಂದು ಯುವಕರಿಗೆ ನಿಜ ಇತಿಹಾಸ, ಶರಣರ ಇತಿಹಾಸ, ಕಲ್ಯಾಣ ಕ್ರಾಂತಿ, ಅದರ ಪೂರ್ವ ಇತಿಹಾಸ, ಬಸವಯುಗದ ಇತಿಹಾಸ, ಬಸವ ನಂತರದ ಇತಿಹಾಸ ಮತ್ತು ಇಂದಿನ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಒಂದು ಪ್ರಜ್ಞೆಯನ್ನು ಮೂಡಿಸುವ ಸಲುವಾಗಿ ಈ ಅಧ್ಯಯನ ಶಿಬಿರಕ್ಕೆ ನಾನು ಬಂದಿದ್ದೆ. ನನಗೆ ಬಹಳ ಖುಷಿಯಾಯಿತು. ಪೂಜ್ಯರ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೆ. ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಕೆಲವು ಕಾರ್ಯಕ್ರಮಗಳಲ್ಲಿ ಅವರ ಜೊತೆಗೆ ನಾನು ಭಾಗಿಯಾಗಿದ್ದೆ. ಅಲ್ಲದೆ ಪೂಜ್ಯರಿಗೂ ನೆನಪಿರಲಿಲ್ಲ ಅನಿಸ್ತೈತಿ. ಈ ಹಿಂದೆ ನಾನು ಒಂದು ಸಲ ಅವ್ರಿಗೆ ನೆನಪು ಮಾಡಿದ್ದೆ. ಅವರು ಹೇಳಿದ್ರು, ಹೌದು ನಾನು ಬಂದಿದ್ದೆ ಅಂಥೇಳಿ. 15 ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಮಿರಜ್ನಲ್ಲಿ ಪ್ರಪ್ರಥಮ ಬಾರಿಗೆ ರಾಷ್ಟ್ರೀಯ ಲಿಂಗಾಯತ ಮಹಾ ಅಧಿವೇಶನವನ್ನು ಅಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯರು 15 ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಆ ಮಿರಜ್ಗೆ ಬಂದು ಬಸವಾದಿ ಶಿವಶರಣರ ಸ್ವತಂತ್ರ ವಿಚಾರಧಾರೆಗಳಲ್ಲಿ ಕಂಡುಕೊಂಡಿದ್ದೇನೆ. ಬಂಧುಗಳೇ, ನನ್ನದು ಒಂದು ಭಾಗ್ಯ ಅಂತ ನನಗನ್ನಿಸ್ತು. ಅದಕ್ಕಾಗಿಯೇ ನಾನು ಹೇಳಿದೆ, ನಮ್ಮೆಲ್ಲ ಮಠಾಧೀಶರಿಗೆ ಅತ್ಯಂತ ಆದರ್ಶಪ್ರಾಯರಾಗಿರುವಂಥ ಪೂಜ್ಯರವರು. ನಾನೀಗ ಸಾಕಷ್ಟು ಇಲ್ಲಿಂದ ಕಲಿತ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಯುವ ಸ್ವಾಮಿಗಳು ಮತ್ತು ಮುಂದೆ ಯಾರು ಸ್ವಾಮಿಗಳಾಗಬೇಕಂತಾರೆ ಅವರೆಲ್ಲರಿಗೂ ಅವರು ಮಾದರಿ. ಅಂಥ ಒಂದು ಸಾಮಾಜಿಕ ಪ್ರಜ್ಞೆ ಇರಲಿಲ್ಲ ಅಂತಂದರೆ ಸ್ವಾಮಿಯಾಗಿ ಸಾರ್ಥಕ್ಕಿಲ್ಲ. ಅದಕ್ಕೆ ಒಬ್ಬರು ಹೇಳ್ತಾ ಇದ್ರು, ಸ್ವಾಮಿ ಆಗೋದಕ್ಕಿಂತ ಮೊದಲು ಒಳ್ಳೆಯ ಮನುಷ್ಯನಾಗಬೇಕಂತ, ಆಮೇಲೆ ಸ್ವಾಮಿ ಆಗಬೇಕಂತೆ. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸ್ತಕ್ಕಂಥವರು. ಇವನಾರವ ಎಂದೆನಿಸದೆ ಇವ ನಮ್ಮವ ಎಂದೆನಿಸುವಂತಹ ಗುಣ ನಮ್ಮಲ್ಲಿರಬೇಕು ಅಂತ
ನಮಗೆ ಹಿರಿಯರು ಹೇಳಿದ್ದಾರೆ. ಅಲ್ಲದೆ ಇವತ್ತಿನ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಡಿಸೆಂಬರ್ 31. ಒಂದು ಸಣ್ಣ ಇತಿಹಾಸವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. 1818ರಲ್ಲಿರ್ತಕ್ಕಂಥ ಇತಿಹಾಸ ಇದು. 1818 ಡಿಸೆಂಬರ್ 31ರಂದು ಮಹಾರಾಷ್ಟ್ರದ ಪುಣೆ ಹತ್ತಿರ ಒಂದು ಬಹಳ ದೊಡ್ಡ ಕದನ ನಡೆಯಿತು. ಅದರ ಹೆಸರೇನಪ್ಪ ಅಂತಂದರೆ ಭೀಮಾ ಕೋರೆಗಾಂವ್ ಅಂಥೇಳಿ. ಕೋರೆಗಾಂವ್ ಅನ್ನುವಂಥ ಊರಿದೆ, ಭೀಮಾ ಕೋರೆಗಾಂವ್ ಅಂತ ಅದಕ್ಕೆ ಕರೀತಾರೆ. 1818ರಲ್ಲಿ ಅಲ್ಲಿ ಪೇಶ್ವಾಯಿಗಳು ಮಹಾರಾಷ್ಟ್ರವನ್ನು ಆಳ್ತಾ ಇದ್ದರು ಪುಣೆಯಲ್ಲಿ. ಈಗ ಪೂಜ್ಯರು ಮಾತಾಡ್ತಾ ಹೇಳಿದರು, ನಾಗಿದೇವನ ಒಂದು ಉದಾಹರಣೆ ಅವರು ಹೇಳಿದರು, ಒಂದು ಪ್ರಸಂಗ. ಹೀಗೆ ಸೊಂಟಕ್ಕೆ ಪೊರಕೆಯನ್ನು ಕಟ್ಟಿಕೊಂಡು ಮಡಿಕೆಯನ್ನು ಕಟ್ಟಿಕೊಂಡು ಒಬ್ಬ ಅಸ್ಪೃಶ್ಯ ಊರೊಳಗೆ ಬರಬೇಕಾದರೆ ಯಾವ ಪರಿಸ್ಥಿತಿ ಇತ್ತು 12ನೇ ಶತಮಾನದಲ್ಲಿ ಅಂತ ಅವ್ರು ಹೇಳಿದ್ರಲ್ಲ, ಅದು ಕೇವಲ 12ನೇ ಶತಮಾನ ಅಲ್ಲ, 19ನೇ ಶತಮಾನದಲ್ಲಿ 18ನೇ ಶತಮಾನದಲ್ಲಿಯೂ ಕೂಡ ಅದು ಜಾರಿಯಲ್ಲಿತ್ತು. 1818ರಂದು ಮಹಾರ ಸೈನಿಕರು, ಅಸ್ಪೃಶ್ಯ ಸೈನಿಕರು ಪೇಶ್ವಾಯಿಗಳ ಸುಮಾರು 26,000 ಸೈನ್ಯವನ್ನು, ಬಹಳ ಅತಿಶೋಕ್ತಿ ನಿಮಗೆ ಅನಿಸ್ತಾ ಇದೆ, 500 ಜನ ಮಹಾರ ಸೈನಿಕರು ಅವರನ್ನು ನಾಶ ಮಾಡಿದರು. ಯಾಕೆ ಅಂತಂದರೆ ತಮ್ಮ ಸ್ವಾತಂತ್ರ್ಯಕ್ಕಾಗಿ. ಭಾಳ ದೊಡ್ಡ ಸ್ವಾತಂತ್ರ್ಯ ಚಳವಳಿ 1818ರಲ್ಲಿ ಡಿಸೆಂಬರ್ 31ರಂದು ನಡೆದಿತ್ತು ಪೇಶ್ವಾಯಿಗಳ ವಿರುದ್ಧ. ಯಾಕಂದರೆ ಪೇಶ್ವಾಯಿಗಳು ಅಂತಂದರೆ ಶಿವಶಾಹಿಯನ್ನು ನಾಶ ಮಾಡಿ ಪೇಶ್ವಾಯಿಯನ್ನು ಸ್ಥಾಪನೆ ಮಾಡಿದರೆ. ಶಿವಶಾಹಿ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ಸ್ವರಾಜ್ಯ ಅಂತ ಕರೀತಾರೆ ಅದಕ್ಕೆ. ಅದು 1818ರಲ್ಲಿ ನಡೆದಿತ್ತು ಕದನ. ಈಗ ಅಲ್ಲಿ ಆ ಭೀಮಾ ಕೋರೆಗಾಂವ್ ಅನ್ನುವಂಥ ಆ ನದಿಯ ದಂಡೆಯ ಮೇಲೆ ಒಂದು ಸ್ಮಾರಕವನ್ನು ಮಾಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಅಲ್ಲಿ ನಮ್ಮ ಸಂವಿಧಾನ ಶಿಲ್ಪಿಯಾಗಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಹೋಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದರು. ನಾನು ಒಂದು ಸಲ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನನಗೆ ಕರೆಸಿದ್ರು. ಒಂದು ಭಾಳ ದೊಡ್ಡ ಕಾರ್ಯಕ್ರಮವನ್ನು ಅಲ್ಲಿ ಆಯೋಜನೆ ಮಾಡಿದರು. ಅದು ಒಂದು 100 ವರ್ಷದ. ಎಷ್ಟು ಜನ ಸೇರಿದ್ರು ಅಂತಂದರೆ 10 ಲಕ್ಷ ಜನ ಸೇರಿದ್ರು ಅಲ್ಲಿ. 10 ಲಕ್ಷ ಜನ ಆ ಒಂದು 100ನೇ ಶತಮಾನೋತ್ಸವಕ್ಕೆ. ಇಡೀ ಭಾರತದಾದ್ಯಂತ ಯಾರೋ ಬಹುಜನರು ಮೂಲ ನಿವಾಸಿಗಳು ಅಂತ ಕರೆಸ್ಕೊಳ್ತಾರೆ, ಎಲ್ಲರೂ ಕೂಡ ಅಲ್ಲಿ ಸೇರಿದ್ರು. 10 ಲಕ್ಷ ಜನ. ಪ್ರತಿ ವರ್ಷವೂ ಕೂಡ ಲಕ್ಷ ಜನ ಅಲ್ಲಿ ಸೇರ್ತಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ದಿನ ಅನೇಕ ಘಟನೆಗಳಾಗಿದ್ದಾವೆ ನಮ್ಮ ದೇಶದಲ್ಲಿ ಹಿಂದೆ, ಇತಿಹಾಸ. ಅದರಲ್ಲಿ ಇದು ಬಹಳ ದೊಡ್ಡ ಇತಿಹಾಸ. ಈ ಕುರಿತು ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಬಹುಜನ ಚಳುವಳಿಯಲ್ಲಿ ಭಾಳ ದೊಡ್ಡ ಒಂದು ಕ್ರಾಂತಿಯ ಕ್ಷಣ ಅದಾಗಿತ್ತು. ಅದಕ್ಕಾಗಿ ಇವತ್ತಿನ ದಿನ ಮಹಾರಾಷ್ಟ್ರದಲ್ಲಿ ಆ ಏರಿಯಾದಲ್ಲಿ ಯಾರೂ ಕೂಡ ಇವತ್ತಿನ ದಿನ ಪಾಟೀಲ್ರವರೆಲ್ಲ ಹೇಳಿದ ಹಾಗೆ, ಸ್ವಾಮೀಜಿಯವರು ಹೇಳಿದ ಹಾಗೆ ಪಾಶ್ಚಾತ್ಯ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಂಡು ಇವತ್ತಿನ ರಾತ್ರಿಯೆಲ್ಲ ಏನು ಮಾಡ್ತಾರೆ, ಎಷ್ಟು ದುಶ್ಚಟಗಳನ್ನು ಮಾಡ್ತಾರೆ ಅಂತ ಹೇಳಿದ್ರಲ್ಲ. ಆದರೆ ಮಹಾರಾಷ್ಟ್ರದ ಆ ಕೋರೆಗಾಂವ್ನಲ್ಲಿ, ಆ ಭೀಮಾ ಕೋರೆಗಾಂವ್ನಲ್ಲಿ ಉತ್ಸವವನ್ನು ಮಾಡ್ತಾರೆ ಇವತ್ತಿನ ದಿನ. ತಮ್ಮ ಹಿರಿಯರಿಗೆ, ತಮ್ಮ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಕೊಟ್ಟವರಿಗೆ ನಮನಗಳ ಸಲ್ಲಿಸುವ ಸಲುವಾಗಿ ಅಲ್ಲಿ ಜನ ಸೇರ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ಇವತ್ತಿನ ದಿನ ನನಗೆ ಯಾಕೆ ನೆನಪಾಯಿತು ಅಂತಂದರೆ, ಇಲ್ಲಿನೂ ಕೂಡ ಪೂಜ್ಯರು ಒಂದು ಒಳ್ಳೆಯ ಸುಸಂಸ್ಕೃತಿಯನ್ನು ಉಳಿಸುವ ಸಲುವಾಗಿ, ಬೆಳೆಸುವ ಸಲುವಾಗಿ ವರ್ಷದ ಹರ್ಷ್ಯ ಅನ್ನುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಪ್ರತಿ ಊರಲ್ಲಿ ಎಲ್ಲೆಲ್ಲಿ ಮಠಗಳಿದ್ದಾವೆ, ಪ್ರತಿಯೊಬ್ಬ ಸ್ವಾಮೀಜಿಗಳು ಕೂಡ ಇವತ್ತಿನ ದಿನ ಈ ರೀತಿ ಜನಗಳನ್ನು ಇಟ್ಕೊಂಡು ಇಂಥ ಕಾರ್ಯಕ್ರಮಗಳನ್ನು ಮಾಡಿದರೆ ನಾವು ನಮ್ಮ ಭಾರತೀಯ ಸಂಸ್ಕೃತಿಯ ಕಡೆಗೆ ಮತ್ತೆ ಮರಳಿ ಬರ್ತಾ ಇದ್ದೇವೆ. ಇಲ್ಲ ಅಂತಂದರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು?
ಹೋದ ಸಲ ನನ್ನ ಪೇಪರ್ನಲ್ಲಿ ಓದಿದ್ದೆ, ಸರ್ಕಾರ ಒಂದು ಗುರಿಯನ್ನು ಇಟ್ಟಿತ್ತಂತೆ. ಈ ವರ್ಷ ಈ 31 ಏನು ಡಿಸೆಂಬರ್ ಅಂತೀವಲ್ಲ, ಎಷ್ಟು ಸಾರಾಯಿ ಮಾರಬೇಕಪ್ಪ ಅಂತಂದರೆ, ಹೋದ ವರ್ಷ 150 ಕೋಟಿ ರೂಪಾಯಿ ಸಾರಾಯಿ ಮಾರಾಟ ಆಗಿತ್ತು. ಈ ವರ್ಷ 175 ಕೋಟಿ ರೂಪಾಯಿ ಸಾರಾಯಿ ಮಾರಬೇಕು ಅಂಥೇಳಿ ಅವರು ಒಂದು ಗುರಿಯನ್ನು ಹೊಂದಿದ್ರಂತೆ. ಇದು ನಿಜ ರೀ, ಸುಳ್ಳಲ್ರಿ, ಇದು ನೀವು ನೋಡ್ಬೋದು. ಅದು ಏನಾಯ್ತು ಅಂತಂದರೆ, ಹೋದ ವರ್ಷ ಡಿಸೆಂಬರ್ 31 ನಂತರ ಜನವರಿ 1ರಂದು ಲೆಕ್ಕ ಹಾಕಿದರೆ 200 ಕೋಟಿ ರೂಪಾಯಿಯ ಸಾರಾಯಿ ಮಾರಾಟ ಆಗಿತ್ತಂತೆ, ಅವರ ನಿರೀಕ್ಷೆಗೆ ಮೀರಿ. ಅಷ್ಟೇ ಅಲ್ಲದೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಇವತ್ತಿನ ರಾತ್ರಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಎಷ್ಟು ಜನ ಸಿಕ್ಕಿಬೀಳ್ತಾರೆ, ಎಷ್ಟು ದಂಡ ವಸೂಲಿ ಮಾಡಬೇಕನ್ನೋದು ಕೂಡ ಟಾರ್ಗೆಟ್ ಮಾಡ್ತಾರಂತೆ. ನೋಡ್ರಿ, ಎಂಥ ಒಂದು ಸಂಸ್ಕೃತಿ. ಸರ್ಕಾರವು ಕೂಡ ಇಂಥದಕ್ಕೆ ಪ್ರಚೋದನೆಯನ್ನು ಕೊಡ್ತಕ್ಕಂಥ ಕಾರ್ಯ ಮಾಡ್ತಾ ಇದೆ. ನಾವು ಹಳ್ಳಿಗಳಲ್ಲಿರ್ತೀವಿ, ಹಳ್ಳಿಯಲ್ಲಿರುವಂಥ ಸ್ವಾಮಿಗಳ ಸಮಸ್ಯೆಗಳೇನಪ್ಪ ಅಂತಂದರೆ, ನಮ್ಮ ಭಾಗದ ಹಳ್ಳಿಗಳು, ಈ ಕಡೆ ಹಳ್ಳಿಗಳು ನೋಡಿದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತವೆ ನಮಗೆ. ನಮ್ಮ ಭಾಗದಲ್ಲಿ ಮಠಕ್ಕೆ 100ಕ್ಕೆ 90ರಷ್ಟು ಏನು ಹಿರಿಯರು ಬರ್ತಾರೆ, ಒಂದೇ ಕೇಳ್ತಾರೆ ಅವರು, ಏನಪ್ಪ ಅಂದರೆ, ಸ್ವಾಮೀಜಿಯವರೇ ನಮಗೇನೂ ಬೇಕಾಗಿಲ್ಲ, ನಮ್ಮ ಮಗ ಸಿಕ್ಕಾಪಟ್ಟಿ ಸಾರಾಯಿ ಕುಡಿತಾನೆ, ವ್ಯಸನಾಧೀನ ಆಗಿದ್ದಾನೆ, ನಮ್ಮ ಮಾನ ಮರ್ಯಾದೆ ಹಣ ಏನೂ ಉಳಿಸಿಲ್ಲ, ಅದಕ್ಕಾಗಿ ಏನೇ ಮಾಡಿರಿ ನಮ್ಮ ಮಗನ ಈ ದುಶ್ಚಟವನ್ನು ಬಿಡಿಸ್ರಿ ಅಂತ ಬರ್ತಾ ಇದ್ದಾರೆ. ಬೇರೆ ಏನೂ ಕೇಳೋದಕ್ಕೆ ಬರ್ತಾ ಇಲ್ಲ. ಹಳ್ಳಿಗಳು ಇಷ್ಟೊಂದು ಕೆಟ್ಟು ಹೋಗಿವೆ. ನಮ್ಮ ಕಡೆ ಯುವಕರು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಆಚಾರ, ನಮ್ಮ ವಿಚಾರಗಳನ್ನು ಮರೆತು, ನಮ್ಮ ನೆಲಮೂಲದ ಸಂಸ್ಕೃತಿಯನ್ನು ಮರೆತು, ಮಾಡಬಾರ್ದೆಲ್ಲ ಮಾಡಿ ತಂದೆ ತಾಯಿಗಳಿಗೆ ಭಯಂಕರ ದುಃಖವನ್ನು ಕೊಡ್ತಾ ಇದ್ದಾರೆ. ಅಂತಹ ಕಾರ್ಯಗಳು ನಿಲ್ಲಬೇಕು. ಆ ಮಾರ್ಗದಿಂದ ನಮ್ಮ ಯುವಕರು ಈ ಅವಗುಣದಿಂದ ಶಿವಗುಣಕ್ಕೆ ಬರುವಂಥ ಪ್ರಯತ್ನ ಮಾಡಬೇಕು ಅನ್ನೋದು ಇವತ್ತಿನ ಈ ಕಾರ್ಯಕ್ರಮದಿಂದ ನನಗೆ ಗೊತ್ತಾಗ್ತಾ ಇದೆ ಬಂಧುಗಳೇ. ಸಮಯ ಭಾಳ ಕಡಿಮೆ ಇರೋದ್ರಿಂದ, ಯಾಕಂದರೆ ಪೂಜ್ಯರು ಸಮಯದ ಅತ್ಯಂತ ಕಟ್ಟುನಿಟ್ಟಾಗಿ ಸಮಯವನ್ನು ಪಾಲಿಸ್ತಾರೆ, ನಿಮಗೆಲ್ಲ ಗೊತ್ತೇ ಇದೆ. ಅನೇಕ ವಿಷಯಗಳು ಹಂಚ್ಕೊಳ್ತಕ್ಕಂಥ ಒಂದು ಮನೋಭಾವನೆ ಇತ್ತು. ಸಮಯದ ಅಭಾವ ಇರೋದ್ರಿಂದ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಇಂಥ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ನಮ್ಮಂಥ ಅನೇಕ ಮಠಾಧೀಶರು ಮುಂದುವರಿತಾ ಇದ್ದಾರೆ. ಅವರ ಮಾರ್ಗದರ್ಶನ ಸದಾಕಾಲ ನಮಗೆ ದೊರೆಯಲಿ ಎಂದು ಹೇಳಿ, ನೀವೆಲ್ಲ ಪುಣ್ಯವಂತರು, ಭಾಗ್ಯವಂತರು. ಅಂಥ ಪೂಜ್ಯರ ಒಂದು ನೆರಳಲ್ಲಿ, ಅವರ ಕೃಪಾದೃಷ್ಟಿಯಲ್ಲಿ ನೀವೆಲ್ಲ ಇದ್ದೀರಿ. ಅದಕ್ಕೆ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಪೂಜ್ಯರ ಪಾದಕ್ಕೆ ಅನಂತ ಶರಣಾರ್ಥಿಗಳ ಅರ್ಪಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿ. ಜೈ ಬಸವ, ಜೈ ಭಾರತ.